ಸ್ವಲ್ಪ ಲಕ್ಷಗಳು ಕೋಟಿಗಳಲ್ಲಿ ಸಂಪಾದಿಸೋ ರೈತ ಆಗ್ಬೇಕು ಅನ್ನೋದು ನನ್ನ ಆಸೆ. ನಾಳೆ ನಾನು KEB ಅವ್ರ ಜೊತೆ ಮಾತಾಡಿ ಅದೇನಂತ ವಿಚಾರ ಆಯ್ತು ಮಾಡಿ. ಈಗ ಕರೆಕ್ಟಾಗಿ ಕರೆಂಟ್ ಕೊಡ್ಸಿದ್ರೆ ನೀವು ಚೆನ್ನಾಗಿ ಓದ್ತೀರಾ? ಆಯ್ತು, ಕರೆಂಟ್ ಕೊಡ್ಸೋದು ನನ್ನ ಜವಾಬ್ದಾರಿ. ಅಮ್ಮ, ಇವಾಗ ಬೇರೆ ಫ್ರೀ ಕರೆಂಟ್ ನಮ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತಲ್ಲ, ಈಗ ಕರೆಂಟ್ ಬಿಲ್ ಇಲ್ಲ, ಬಸ್ಸಲ್ಲಿ ಚಾರ್ಜ್ ಇಲ್ಲ, ತಿಂಗಳಿಗೆ 2,000 ಬರ್ತಿದೆ ಅಲ್ವಾ? ಅದಕ್ಕೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೊಂದು ಜೋರ್ ಚಪ್ಪಾಳೆ. ಥ್ಯಾಂಕ್ ಯು ಅಮ್ಮ. ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಸರ್, ನೀವು ಹೇಳಿದ ಹಾಗೆ ಎಲ್ಲರೂ ಲಕ್ಷ ಕೋಟಿ ಸಂಪಾದನೆ ಮಾಡ್ತೀರಲ್ವ ಸರ್? ಎಲ್ಲರೂ ಶಿಕ್ಷಣ ಅಂತೀರಲ್ವ ಸರ್? ನಾವೇನೋ ರೈತರಾಗಬೇಕು ಅನ್ಕೊಂಡಿದೀವಿ. ನಾವು ಬೆಳೀದಿರೋ ಇದ್ರೆ ಬರೀ ಶಿಕ್ಷಣ ಹೋದ್ರೆ ಊಟ ಯಾರು ಮಾಡ್ತಾರೆ ಸರ್? ಈಗ ನೋಡಿ, ರೈತರು ಶಿಕ್ಷಣನ ಕಲಿತು ಇನ್ನೊಂದು BSc AG ಮಾಡಿ, MSc AG ಮಾಡಿ, ಆ ಆಧುನಿಕ ತಂತ್ರಜ್ಞಾನನ ಅಗ್ರಿಕಲ್ಚರ್ ಅಪ್ಲೈ ಮಾಡಿದ್ರೆ ಪಕ್ಕದ ರೈತ 1 ಎಕರೆಯಲ್ಲಿ ತೆಗಿಯೋ ಬೆಳೆನ ನಿನ್ನ ಎಕರೆಯಲ್ಲಿ ಡಬಲ್ ತೆಗಿಬಹುದು, ಡಬಲ್ ಸಂಪಾದಿಸಬಹುದು. ಅಂದ್ರೆ ಓದೋದ್ರಿಂದ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ನಾನೇನೇನೋ ನಿಮ್ಮನ್ನು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಓದಿ 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 ಅಂತೀರ. ಇಲ್ಲ, ನೀವು ಅಂದಂಗೆ ನಾನು ನಿಮ್ಮನ್ನ ಒಳ್ಳೆ ರೈತರನ್ನ ಮಾಡ್ತೀನಿ. ಈಗ ಎಲ್ಲರೂ ಹೇಳ್ತಾರೆ ಇಸ್ರೇಲ್ ಮಾದರಿ ಅದು ಇದು ಅಂತ, ಬಟ್ ನಾವ್ ಹೆಂಗ್ ಹೇಳ್ಬೇಕು ಅಂದ್ರೆ ಒಂದು 10 ವರ್ಷ ಆದ್ಮೇಲೆ ಇದು ಚಿಕ್ಕಬಳ್ಳಾಪುರ ಮಾದರಿ ಅಂತ, ಚಿಕ್ಕಬಳ್ಳಾಪುರ ಮಾಡಲ್ ಅಂತ ಹಂಗೆ ಹೇಳೋಣ. ಒಳ್ಳೇದಾಗ್ಲಿ. ನೀವೇನೋ ಮೋಟಿವೇಶನ್ ಕೊಟ್ಟು ಎಲ್ಲಾರನ್ನೂ ಕರ್ಕೊಂಡು ಹೊರಟೋಗ್ತೀರಾ. ಇಲ್ಲಿ ಬೆಳೆಯಲಿಕ್ಕೆ ರೈತರೇ ಇರೋದು. ಇಲ್ಲ, ಅವ್ರನ್ನು ಮೋಟಿವೇಟ್ ಮಾಡ್ತೀನಿ ಮುಂದಿನ ತಿಂಗಳಿಂದ. ರಿಕ್ವೆಸ್ಟ್ ಮಾಡ್ತೀನಿ, ಕಾಂಪಿಟೇಟಿವ್ ಬುಕ್ಸ್ ಆದಷ್ಟು ಬೇಗ ನಿಮ್ಮ ಲೈಬ್ರರಿಗೆ. ಯಾವ ಕಾಲೇಜ್ ಅಮ್ಮ ತಾವು? ಮಹೇಶ್ವರಿ PU ಕಾಲೇಜ್ ಸರ್. ಓಕೆ ಮಾ, ಕಳಿಸ್ಕೊಡಿ.